ಬರ್ತಾ ಬರ್ತಾ ಬೆಂಗಳೂರು ಜೀವನ ದುಬಾರಿ ಆಗ್ಬಿಟ್ಟಿದೆ. ಉಸಿರಾಡೋ ಗಾಳಿ ಬಿಟ್ಟು ಎಲ್ಲದಕ್ಕೂ ಶುಲ್ಕ ಕಟ್ಟೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇನ್ಮೇಲೆ ಮನೆ ಮುಂದೆ ಕಾರು ಬೈಕ್ ನಿಲ್ಲಿಸಿದ್ರೂ ಕೂಡ ಶುಲ್ಕ ಕಟ್ಟಬೇಕು. ಜಿಬಿಯ ಹೊಸ ಪಾರ್ಕಿಂಗ್ ನೀತಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಡನ್ ಆಗಿ ಇಷ್ಟು ದೊಡ್ಡ ರೂಲ್ ತಗೊಂಡ್ಬಂದ್ರೆ ಜನಗಳಿಗೂ ತೊಂದರೆ ಆಗುತ್ತೆ. ಅವರೇ ಬೇಕಾದ್ರೆ ಗೌರ್ಮೆಂಟ್ ಜಾಗ ಎಲ್ಲ ನಿಂತ್ರೆ ಅದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ಳೋದು ನಾನು. ಮನೆ ಮುಂದೆ ಕಾರ್ ನಿಲ್ಲಿಸಿದ್ರೂ ಶುಲ್ಕ, ಮನೆ ಮುಂದೆ ಬೈಕ್ ನಿಲ್ಲಿಸಿದ್ರೂ ಹಣ ಕೊಡಬೇಕು. ವಾಹನ ನಮ್ಮದೇ ಆದ್ರೂ ಮನೆ ಮುಂದಿರೋ ಜಾಗ ಜಿಬಿಎಗೆ ಸೇರಿತು. ಹೀಗಾಗಿ ಹೊಸ ಪಾರ್ಕಿಂಗ್ ನೀತಿ ತರಲು ಜಿಬಿಎ ಮುಂದಾಗಿದೆ. ಇದೇ ಪಾರ್ಕಿಂಗ್ ಪ್ಲಾನ್ಗೆ ಬೆಂಗಳೂರಿಗರು ಆಕ್ರೋಶ ಹೊರಹಾಕಿದ್ದಾರೆ. ನೂತನ ಪಾರ್ಕಿಂಗ್ ಪ್ಲಾನ್ಗೆ ಜನರ ಆಕ್ರೋಶ. ಹಣ ಮಾಡೋ ದಂಧೆ ಅಂತ ವಾಹನ ಸವಾರರು ಕಿಡಿ. ಬೆಂಗಳೂರಿನ ವಾಹನ ಸವಾರರಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಗ್ ಶಾಕ್ ಕೊಟ್ಟಿದೆ. ಇನ್ಮುಂದೆ ಮನೆ ಮುಂದೆ ವಾಹನ ನಿಲ್ಲಿಸಬೇಕು ಅಂದ್ರೆ ವರ್ಷಕ್ಕೆ ಬರೋಬ್ಬರಿ 15,000 ಮೊತ್ತದ ವಾರ್ಷಿಕ ಪಾಸ್ ಪಡೆಯೋದು ಕಡ್ಡಾಯ. ಇಂಥದ್ದೊಂದು ಪಾರ್ಕಿಂಗ್ ನೀತಿ ತರಲು ಸರ್ಕಾರ ಹೊರಟಿದೆ. ಇದಕ್ಕೆ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನೂ ನೀಡಿದೆ. ಜಿಬಿಎನ ಇದೇ ನೀತಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಷ್ಟಪಟ್ಟು ಕೆಲಸ ಮಾಡೋ ನಮಗೆ ಕೆಲಸದ ಗ್ಯಾರಂಟಿನೇ ಇಲ್ಲ. ಇಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಪಾರ್ಕಿಂಗ್ ಹೊರೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸ್ತಿದ್ದಾರೆ. ಮತ್ ಕೆಲವರು ಮೊದಲು ಮೂಲಭೂತ ಸಮಸ್ಯೆ ಸರಿಪಡಿಸಿ ನಗರದಲ್ಲಿ ಪರ್ಮಿಷನ್ ಇಲ್ಲದೆ 6 ಫ್ಲೋರ್ ಮನೆಗಳನ್ನು ಕಟ್ಟಿದ್ದಾರೆ, ಪಾರ್ಕಿಂಗ್ ಜಾಗನೇ ಬಿಟ್ಟಿಲ್ಲ. ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋದನ್ನ ಬಿಟ್ಟು ವರ್ಷಕ್ಕೆ 15,000 ಕೊಡಿ ಅಂದ್ರೆ ಎಲ್ಲಿಂದ ತರಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪಾರ್ಕಿಂಗು ಮೊದಲಿಂದ ಏನಿಲ್ಲ, ಇವಾಗ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಇಷ್ಟು ದೊಡ್ಡ ರೂಲ್ ತಗೊಂಡ್ಬಂದ್ರೆ ಜನಗಳಿಗೂ ತೊಂದರೆ ಆಗುತ್ತೆ. ಮನೆ ಮುಂದೆ ನಿಲ್ಲಿಸಿದವ್ರಿಗೆ ವರ್ಷಕ್ಕೆ 15,000 ಅಂದರೆ ಅವ್ರು ಇರೋರಾದರೆ ಪರವಾಗಿಲ್ಲ. ಇವಾಗ ITBT ಕಂಪನಿನಲ್ಲಿ ಇವತ್ತಿದ್ದವನ್ಗೆ 6 ತಿಂಗಳು ಕೆಲಸದಿಂದ ಕಿತ್ತಾಕ್ತಾರೆ. ಅವರೆಲ್ಲ ಎಲ್ಲೋಗ್ತಾರೆ? ಅವ್ರಿಗೆ ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಇದೆಲ್ಲ ತೊಂದರೆ ಇದೆ. ಇದೆಲ್ಲ ನೋಡಿ ಜನಗಳನ್ನೂ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇದು ತುಂಬ ದುಬಾರಿ ಇದೆ. ಇನ್ನು ಬೆಂಗಳೂರಿನ ಬಸವನಗುಡಿ ಇದೇ ರಸ್ತೆಯ 2 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸೋ ಸವಾರರು ಶಾಪಿಂಗ್ಗೆ ಹೋಗ್ತಿದ್ರು. ಇಷ್ಟು ದಿನ ಇಲ್ಲಿ ಯಾವ ಶುಲ್ಕನೂ ಇರಲಿಲ್ಲ. ಆದ್ರೆ ಹೊಸ ರೂಲ್ಸ್ ಜಾರಿಯಾದ್ರೆ ಇಲ್ಲಿಯೂ ಪಾರ್ಕಿಂಗ್ ಶುಲ್ಕ ಕಟ್ಟಬೇಕಾಗುತ್ತೆ. ಸದ್ಯಕ್ಕೆ ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಈ ಒಂದು ರಸ್ತೆ ಏನಿದೆ ಇಲ್ಲಿ ಆಗಾಗಲೇ ಪಾರ್ಕಿಂಗ್ ನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಟ್ ಅಂದ್ರೆ ಸದ್ಯಕ್ಕೆ ಇಲ್ಲಿ ಪೇಂಟ್ ಪಾರ್ಕಿಂಗ್ ಇಲ್ಲ. ಸೊ ಎಲ್ಲ ರೀತಿಯ ವಾಹನಗಳಿಗೆ ಇಲ್ಲಿ ಪಾರ್ಕಿಂಗ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಬಟ್ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಹೊಸ ಪಾರ್ಕಿಂಗ್ ನಿಯಮಕ್ಕೆ ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇದೇನಾದರೂ ಅಂತಿಮವಾಗಿ ಜಾರಿಯಾದರೆ ಈ ರೀತಿಯ ರಸ್ತೆಗಳಾಗಿರ್ಬೋದು ಅಥವಾ ಎಲ್ಲ ರೀತಿಯ ರಸ್ತೆಗಳು, ಪ್ರಮುಖ ರಸ್ತೆಗಳು, ಉಪಮುಖ್ಯ ರಸ್ತೆಗಳು, ಸಣ್ಣ ರಸ್ತೆಗಳು ಅಥವಾ ಜನವಸತಿ ಪ್ರದೇಶದ ರಸ್ತೆಗಳಲ್ಲೂ ಕೂಡ ಪಾರ್ಕಿಂಗ್ ಅನ್ನ ಕೊಡಬೇಕು. ಎಲ್ಲೂ ಕೂಡ ಫ್ರೀ ಪಾರ್ಕಿಂಗು ಸಿಗೋದಿಲ್ಲ. ಸೈಕಲ್ ಹೊರತುಪಡಿಸಿ ಬೆಂಗಳೂರಿನ ಎಲ್ಲ 5 ನಗರ ಪಾಲಿಕೆಗಳಿರ್ತಕ್ಕಂಥ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ದುಡ್ಡು ಕೊಟ್ಟು ಪಾರ್ಕಿಂಗ್ ಮಾಡಬೇಕು. ಬೆಂಗಳೂರಿನ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಪಾರ್ಕಿಂಗ್ ಶುಲ್ಕ ಹೇರಲು ಜಿಬಿಎ ಯೋಜನೆ ರೂಪಿಸಿದೆ. ಆದರೆ ಹೊಸ ನಿಯಮ ಜಾರಿಗೆ ತರೋ ಮುನ್ನ ನಗರದಲ್ಲಿ ಅಗತ್ಯ ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಬೇಕು. ಪಾರ್ಕಿಂಗ್ ನಿಯಮದ ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ನಡೆಸದೆ ಏಕಾಏಕಿ ನಿಯಮ ಹೇರೋದು ಸೂಕ್ತವಲ್ಲ ಅಂತ ಮತ್ತೆ ಕೆಲವರು ಕಿಡಿಕಾರ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಇರುತ್ತಾ? ಇರಲ್ಲ. ನಾನೀಗ ಬಾಡಿಗೆ ಮನೇಲಿ ಇದ್ದೀನಿ. ಈಗ ನನಗೊಂದು ಕಾರ್ ಇದೆ. ನಾನು ಕಾರ್ ಅಕ್ಕಪಕ್ಕದಲ್ಲೂ ಜಾಗ ಇದೆ, ನಿಲ್ಸ್ಕೊತೀನಿ. ಅದಕ್ಕೆ 15,000 ರೂಪಾಯಿ ಕಟ್ಟಿ ಅಂದರೆ ಎಲ್ಲಿ ಹೋಗೋದು? ಹೇಳ್ದಂಗೆ 20-30 ಜಾಗದಲ್ಲಿ 4 ಕಾರ್ ಹೆಂಗೆ ನಿಲ್ಸ್ಕೊತೀರ ನೀವು? ನಿಲ್ಸೋಕ್ಕಾಗೋದಿಲ್ಲ. 4-5 ಫ್ಲೋರ್ ನಮ್ಮ ಮನೆ ಮುಂದಗಡೆ 8 ಫ್ಲೋರ್ ಹಾಕಿದ್ದಾರೆ. ಯಾರು ಕೇಳ್ತಾರೆ? ಈಗ ನಡೀತದೆ ಕೆಲಸ, ಯಾರು ಕೇಳಲ್ಲ. ಜಿಬಿಎ ತರಲು ಹೊರಟಿರುವ ಹೊಸ ಪಾರ್ಕಿಂಗ್ ನೀತಿ ಪಾಲಿಕೆಗಳಿಗೆ ಆದಾಯದ ಮೂಲವಾಗಬಹುದು. ಆದರೆ ಸಾರ್ವಜನಿಕರಿಗೆ ಇದು ದೊಡ್ಡ ಹೊರೆಯಾಗಲಿದೆ. ಲಕ್ಷ್ಮೀ ನರಸಿಂಹ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.